Today you may be a nobody. ಇಂದು ನೀವು ಏನು ಇಲ್ಲದವರಾಗಿರಬಹುದು. But God wants to make you a somebody. ದೇವರು ನಿಮ್ಮನ್ನು ಒಬ್ಬರನ್ನಾಗಿ ಮಾಡಲು ಬಯಸುತ್ತಾನೆ. Yes, as the Holy Spirit came upon me. ನನ್ನ ಮೇಲೆ ಪವಿತ್ರಾತ್ಮನು ಬಂದಾಗ Academically God gave me stature. ಶೈಕ್ಷಣಿಕವಾಗಿ ದೇವರು ನನಗೆ ವೃದ್ಧಿ ಕೊಟ್ಟನು. Socially He gave me stature. ಸಾಮಾಜಿಕವಾಗಿ ವೃದ್ಧಿ ಕೊಟ್ಟನು. Spiritually He gave me stature. ಆತ್ಮಿಕವಾಗಿ ಬೆಳವಣಿಗೆ ಕೊಟ್ಟನು. Not by myself. ನನ್ನ ಬಲದಿಂದಲ್ಲ, Only the Holy Spirit. ಪವಿತ್ರಾತ್ಮನು ಮಾತ್ರ. God will give you a stature. ದೇವರು ನಿಮಗೆ ವೃದ್ಧಿ ಕೊಡುವನು. Your name will have a stature. ನಿಮ್ಮ ಹೆಸರಿಗೆ ವೃದ್ಧಿಯಾಗುವುದು. People of the world may try their best to destroy your name. ಲೋಕದ ಜನರು ನಿಮ್ಮ ಹೆಸರನ್ನು ನಾಶ ಮಾಡಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು. The Lord's name will be with your name. ನಿಮ್ಮ ಹೆಸರಿನೊಂದಿಗೆ ಕರ್ತನ ಹೆಸರಿರುವುದು. He will say, I will never leave you, I will never forsake you. ನಿಮ್ಮನೆಂದಿಗೆ ಬಿಡುವುದಿಲ್ಲ, ತ್ಯಜಿಸುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. You will be a blessing. ನೀನು ಆಶೀರ್ವಾದ ಹೊಂದುವಿ.